ಪೂನಮ್, ಇದು ಅವಳ ಮನೆ. ಅವಳೇಲಿ ಇರ್ಲಿಲ್ಲ ಅಂದ್ರೆ ನಾವೆಲ್ಲ ಇಲ್ಲಿ ಹೇಗಿರೋದು ಹೇಳಮ್ಮ? ಇವಾಗ ನೀನೇ ಹೇಳು. ಅಯ್ಯೋ ಅಕ್ಕ, ನನ್ ಮಾತಿನ ಅರ್ಥ ಇದಲ್ಲ. ಯಾವಾಗ ನಿಮ್ ಮದ್ವೆ ಆಯ್ತೋ ಅವಳು ಇದ್ರಿಂದ ಖುಷಿ ಆಗಿಲ್ಲ. ಪೂನಮ್, ಯಾರಾದ್ರೂ ಅವ್ರ ಮಲ್ತಾಯಿ ಜೊತೆಗೆ ಖುಷಿಯಾಗಿರ್ತಾರ? ಅಕ್ಕ ಪೂನಮ್, ನೀನ್ ಹೇಳಿದ್ ಸರಿ. ಅವ್ರಮ್ಮ ತೀರ್ಕೊಂಡಾದ್ಮೇಲೆ ಸುಧೀರ್ ಸ್ವಲ್ಪ ದಿನದ ಮೇಲೆನೆ ನನ್ ಜೊತೆ ಮದ್ವೆ ಆದ್ರು. ಅವಳು ಅನ್ಕೊಂಡ್ಲು ಮೊದ್ಲು ಅವಳಮ್ಮ ಸತ್ತೋದ್ಲು, ಅದಾದ್ಮೇಲೆ ಅವಳು ಅಪ್ಪನ್ನೂ ಕಳ್ಕೊಂಡ್ಲು. ಇವಾಗ ಅವರಿಬ್ರು ಎಲ್ಲಿದ್ದಾರೋ ಗೊತ್ತಿಲ್ಲ. ಹಾ, ಎಲ್ಲಿ ನನ್ನ ಮಗಳು? ನೀವೇ ಏರ್ಪೋರ್ಟ್ಗೆ ಹೋಗಿದ್ರಲ್ವಾ? ಹೌದು, ನಾನು ಹೋಗಿದ್ದೆ. ಆದ್ರೆ ಅವಳು ನನಗೆ ಸಿಗ್ಲಿಲ್ಲ ಅಲ್ಲಿ. ಬಾವ ಅವಳು ಫ್ಲೈಟ್ ಹತ್ತಿದ್ಲಲ್ವಾ? ಫ್ಲೈಟ್ ಅಲ್ಲಿ ಕುತ್ಕೊಳ್ಳೋಕ್ ಮುಂಚೆ ನನ್ನ ಜೊತೆ ಮಾತಾಡಿದ್ಲು. ಮತ್ತೆ ಎಲ್ಲಿ ಹೋದ್ಲು? ಅವಳಿಗೆ ನನ್ನ ಮುಖ ನೋಡೋಕೆ ಇಷ್ಟ ಇರಲಿಲ್ಲ ಅನ್ಸುತ್ತೆ. ಮದ್ವೆ ಆದ್ಮೇಲೆ ದಿನ ದಿನ ಜಗಳ ಆದ ಕಾರಣದಿಂದ ನಾನು ಅವಳನ್ನ ಹಾಸ್ಟೆಲ್ಗೆ ಕಳಿಸ್ಬಿಟ್ಟಿದ್ದೆ. ನನಗೆ ಇವತ್ತು ಆ ದಿನ ನೆನಪಿದೆ. ಇವತ್ ನಾನೇ ನನ್ ಮುದ್ದಿನ ಮಗಳನ್ನ ಸ್ಕೂಲ್ ಕರ್ಕೊಂಡು ಹೋಗ್ತೀನಿ. ಶಟ್ ಅಪ್. ನಿಮಗೆ ಕೆಟ್ಟ ಬಾಯಿಂದ ನನ್ನ ಮಗಳು ಅಂತ ಕರಿಬಿಡಿ. ಡಾಲಿ ಅಂತ ಕರಿಬಹುದಲ್ವಾ? ಯುನೋ, ನನಗೆ ನೀವಂದ್ರೆ ಆಗೋದಿಲ್ಲ. ಯಾಕೆ ಯಾವಾಗ್ಲೂ ನನ್ನ ಹಿಂದೆನೆ ಇರ್ತೀರಾ? ಅದ್ಯಾಕಂದ್ರೆ ನೀನು ನಮ್ಮ ಮುದ್ದಿನ ಮಗಳು. ಹಾ, ಮಗಳು ನನ್ನ ತಾಯಿಗೆ ಮಾತ್ರ. ಈಗ ಅವ್ರಿಗೆ ಜಗತ್ತಲ್ಲಿ ಇಲ್ಲ. ಡಾಲಿ ಆತರ ಮಾತಾಡಬಾರ್ದು. ಹೇಳ್ತೀನಿ, ಬಾಯಿಗೆ ಏನ್ ಬರುತ್ತೋ ಅದನ್ನೇ ಹೇಳ್ತೀನಿ. ಈ ಹೆಣ್ಣಂದ್ರೆ ನನ್ಗೆ ಆಗೋದಿಲ್ಲ. ಇವಳಿಂದಾನೆ ನನ್ನ ತಾಯಿ ಸತ್ತಿದ್ದು. ನನ್ನ ತಾಯಿ ಸಾಯೋದ್ರಲ್ಲಿ ನೀವು ಈ ಕಟ್ಗೆ ಜೊತೆ ಕೈ ಜೋಡಿಸಿದ್ರಿ. ಡಾಲಿ! ಅಯ್ಯೋ, ಏನ್ರಿ ಮಾಡ್ತಿದ್ದೀರಾ? ಅದೇ ನಿಮಗ್ ಬೇಕಾಗಿರೋದೆ. ಮೊದ್ಲು ನಮ್ ತಾಯಿನ ಸಾಯಿಸಿದ್ರಿ, ಈಗ ನನ್ನ. ಯುನೋ, ನನಗೆ ನಿಮ್ಮಿಬ್ರನ್ ಕಂಡ್ರು ಆಗೋದಿಲ್ಲ. ಅಯ್ಯೋ ದೇವ್ರೆ, ನಾನೀ ಹುಡ್ಗಿನ್ ಏನ್ ಮಾಡ್ಲಿ? ಸುಧೀರ್, ನಾನ್ ಆಳ್ಬೇಕಾಗಿರೋದು. ನಾನ್ ನಿನ್ ಮದ್ವೆ ಆಗೋಕ್ಕಿಂತ ಮುಂಚೆ ಒಂದ್ಸಲ ಇದನ್ನ ಯೋಚನೆ ಮಾಡ್ಬೇಕಿತ್ತು. ಪಾಪ ಡಾಲಿ ಏನ್ ಅನ್ಭವಿಸಿದಾಳೆ ಅಂತ ಅವಳು ಸರಿಯಾಗಿ ಹೇಳ್ತಾಳೆ. ಇದಕ್ಕೆಲ್ಲ ನಾನೇ ಹೊಣೆ. ಇಲ್ಲ ಸೋನಿಯಾ, ನಾವಿಬ್ರು ಅಪರಾಧಿಗಳಲ್ಲ. ನಾನು ತೀರ್ಮಾನ ತಗೊಂಡಿದ್ದೀನಿ. ನಾನು ಡಾಲಿನ ಹಾಸ್ಟೆಲ್ ಕಳಿಸ್ಬಿಡ್ತೀನಿ, ಅದು ಕೂಡ ಆದಷ್ಟು ಬೇಗ. ಮನೇಲಿ ಶಾಂತಿ ಇರ್ಲಿ, ಡಾಲಿ ಭವಿಷ್ಯ ಚೆನ್ನಾಗಿರ್ಲಿ ಅಂತ ನಾನು ಅವಳನ್ನ ಹಾಸ್ಟೆಲ್ಗೆ ಕಳಿಸ್ಕೊಟ್ಟಿದ್ದೀನಿ. ಆದ್ರೆ ಇನ್ನೂ ಅವಳ ಮನ್ಸಲ್ಲಿ ದ್ವೇಷದ ಅಗ್ನಿ ಉರಿತಾನೆ ಇದೆ. ಮತ್ತದು ಆರೋಗ್ಯವಿಲ್ಲ. ಡಾಲಿ, ಎಲ್ಲಿ ಹೋಗಿದೆ ನೀನು? ಹೋಗಿದ್ದೆ ಸಾಯೋದಕ್ಕೆ. ಆದ್ರೆ ನಿಮ್ಮಿಬ್ರನ್ನು ಸಾಯಿಸ್ಬಿಟ್ಟು ಆಮೇಲೆ ನಾನು ಸಾಯ್ತೀನಿ. ನೋಡು, ಆ ಥರ ಎಲ್ಲ ಕೆಟ್ಟದಾಗ ಮಾತಾಡಬಾರ್ದು. ಕೆಟ್ಟ ಮಾತಾ? ನಿಮಗಿಂತ ಚಿಕ್ಕ ವಯಸ್ಸವ್ರನ್ನ ಮದ್ವೆ ಆಗಿದ್ದು ಕೆಟ್ಟದ್ ಅನ್ನಿಸ್ಲಿಲ್ವಾ? ಮತ್ತೆ ಅಮ್ಮ ಸತ್ ಮೇಲೆ ಇವ್ರನ್ ಮದ್ವೆ ಆಗಿ ಚಿಕ್ಕಮ್ಮನ್ ಮಾಡಿದ್ರಿ. ನೀನು ಕುಡ್ಕೊಂಡು ಬಂದಿದ್ಯಾ? ಹೌದು, ನಾನು ಕುಡ್ತಿದ್ದೀನಿ. ಹೀಗೆ ದಿನ ಕುಡಿತೀನಿ. ಟೆನ್ಷನ್ ಆಗ್ಬೇಡಿ. ನಿಮ್ ದುಡ್ಡಲ್ಲ, ನಮ್ಮ ಅಮ್ಮನ್ ದುಡ್ಡು ಇದು. ಡಾಲಿ, ಎಲ್ಲಿ ಹೋಗ್ತಾ ಇದೀಯಾ? ಡಾಲಿ, ಡಾಲಿ! ಎಲ್ಲಿ ನೆಮ್ಮದಿ ಸಿಗುತ್ತೋ ಅಲ್ಲಿಗೆ ಹೋಗ್ತೀನಿ. ಯುನೋ ಪಾಪ, ನಾನೀಗ ದೊಡ್ಡವಳಾಗಿದ್ದೀನಿ. ಈಗ ನನಗೆ ಒಳ್ಳೇದು ಕೆಟ್ಟದ ನಡುವೆ ವ್ಯತ್ಯಾಸ ಗೊತ್ತಾಗುತ್ತೆ. ಅಂಡ್ ಪ್ಲೀಸ್, ಯು ಬೋತ್ ಎಂಜಾಯ್ ಯೋರ್ ಲೈಫ್ ಅಂಡ್ ಐ ವಿಲ್ ಎಂಜಾಯ್ ಮೈ ಲೈಫ್. ಬಾಯ್ ಬಾಯ್. ಡಾಲಿ, 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 ಕೇಳು ಪ್ಲೀಸ್. ಡಾಲಿ, ನಿಂತ್ಕೋ.
ಕೈ ಬಿಟ್ಟು ಹೋದ್ಲು. ಹೇ ನನ್ನ ಚಿನ್ನ, ನೀನ್ ಒಳಗೆ ಹೇಗ್ ಬಂದೆ? ಮತ್ ನನ್ ಬೆಡ್ರೂಮ್ ಅಲ್ಲಿ ನೀನ್ ಏನ್ ಮಾಡ್ತಿದ್ಯಾ? ನಮ್ ಬಾವ ನಿನ್ನ ಕಂಪನಿಯಿಂದ ತೆಗ್ದಾಕಿದ್ರಲ್ವಾ? ಏನ್ ಮಾಡೋದು, ನೀನ್ ಇಲ್ದೆ ನನ್ ಕೈಲಿ ಇರಕ್ಕಾಗ್ತಿಲ್ಲ. ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನೀನು. ಬಾವನ್ನ ಎಷ್ಟು ಕಾಡಿ ಪೆಡಿ ಒಪ್ಪಿಸ್ದೆ ಅಂತ. ಇಲ್ಲ ಅಂದಿದ್ರೆ ನೀನ್ ಇಷ್ಟೊತ್ತಿಗೆ ಜೈಲಲ್ಲಿ ಇರ್ತಾ ಇದ್ದೆ. ನಿನಗ್ ಬಹುಶಃ ಗೊತ್ತಿಲ್ಲ, ನಾನು ಒಂದು ಅವಕಾಶಕ್ಕೋಸ್ಕರ ಹುಡುಕ್ತಾ ಇದ್ದೀನಿ. ನಿಮ್ ಬಾವನ್ ಮೇಲೆ ನಾನು ಸೇಡ್ ತೀರಿಸ್ಕೊಳ್ಳೇಬೇಕು. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ತಯಾರಾಗಿದ್ದೀನಿ. ನಿಜವಾಗ್ಲೂ? ಸರಿ ಕೇಳಿಸ್ಕೊ, ನಮ್ಮಿಬ್ರನ್ನು ಯಾರಾದ್ರೂ ನೋಡೋಕ್ಕೂ ಮುಂಚೆ ಇಲ್ಲಿಂದ ಹೊರಟೋಗು. ಓಕೆ ಚಿನ್ನ, ಓಕೆ. ನಂಗೆ ತುಂಬಾ ಭಯ ಆಗ್ತಾ ಇದೆ, ಪ್ಲೀಸ್ ಹೋಗು. ಓಕೆ. ಹಲೋ ಹಾಣ, ನಾಳೆ ಬೆಳಗ್ಗೆ ಸಿಗುತ್ತೆ. ಮತ್ತೆ ಇಲ್ಲ ಟೈಮಿಗೆ ಸಿಗುತ್ತೆ. ಇಲ್ಲ ಹಾಗೇನಿಲ್ಲ. ಅರೆ ಅಯ್ಯೋ, ಹುಷಾರಾಗಿ ನಡಿ. ಹುಷಾರಾಗಿ ಹೋಗಿ ಏನ್ ಮಾಡ್ಲಿ ಬಾಸ್? ಬಾಸ್ ಅಲ್ಲ, ರೋನಿ. ಡಾಲಿ. ನೈಸ್ ನೇಮ್. ಒಂದ್ ಮಾತು ಹೇಳ, ನೀನ್ ತುಂಬಾ ಸುಂದರವಾಗಿದ್ಯಾ, ಮತ್ತೆ ಒಬ್ಳೇ ಇದೆಯಾ. ಇವಾಗ ಯಾರ್ ಬೇಕಂದ್ರೂ ನಿನ್ನ ತಪ್ಪಾಗಿ ನಡೆಸ್ಕೋಬಹುದು, ಅರ್ಥ ಆಯ್ತಾ? ಬಾ, ನಾನ್ ನಿನ್ ಮನೆಗ್ ಬಿಟ್ಟು ಬರ್ತೀನಿ. ಬೇಕಾಗಿಲ್ಲ ಮನೆಗೆ ಹೋಗೋದು ಇಷ್ಟ ಇಲ್ಲ ನಮ್ಮಮ್ಮನಿಂದ. ಅದಕ್ಕೆ ಇಷ್ಟ ರಾತ್ರಿ ಅಲಿತಿದ್ದೀನಿ. ಪ್ಲೀಸ್ ಎನಫ್. ಆಲ್ರೆಡಿ ನೀನ್ ತುಂಬಾ ಕುಡ್ದಿದ್ಯಾ. ಬಾ, ನಿನ್ನ ಮನೆಗ್ ಬಿಟ್ಟು ಬರ್ತೀನಿ. ನನ್ ಮನೆಗೆ ಹೋಗಲ್ಲ. ಸರಿ, ಸ್ವಲ್ಪ ಮಜಾ ಮಾಡ್ತೀನಿ. ಅಕ್ಕ, ನನ್ಗನ್ಸುತ್ತೆ ನಾನು ಅಮ್ಮ ಇರೋ ಜಾಗಕ್ಕೆ ಹೋದ್ರೇನೆ ಒಳ್ಳೇದು ಅಂತ. ನಿಂಗ್ ನಾಚಿಕೆ ಅನ್ನೋದೇ ಇಲ್ವಾ? ಡಾಲಿನ ಮನೆಗ್ ಬಂದಿಲ್ಲ, ನಿನ್ಗೆ ಊರಿಗೆ ಬೇರೆ ಹೋಗ್ಬೇಕಂತೆ. ಇದೆಲ್ಲಾನು ನಾನ್ ಮಾಡಿರೋಂಥ ತಪ್ಪಿಂದಾನೆ ಆಗಿರೋದು ಸೋನಿಯಾ. ನಾನು ನಿನ್ನ ಮದುವೆ ಆಗೋ ತೀರ್ಮಾನ ತಗೊಳ್ಳಿಲ್ಲ ಅಂದಿದ್ರೆ ನನ್ನ ಮಗಳಿಗೆ ಈ ಗತಿ ಬರ್ತಾ ಇರ್ಲಿಲ್ಲ. ಇವ್ರಂತೂ ಯಾವಾಗ್ಲೂ ಇದಾಯ್ತು. ನಾಚೆ ಕೆಟ್ಟವನೇ, ಕೊಡ್ತಿದ್ದೇನೆ ಅಂತ ಅಡ್ವಾಂಟೇಜ್ ತಗೊಂತ್ಯಾ? ಟೆನ್ಷನ್ ಮಾಡ್ಕೋಬೇಡ ಡಾರ್ಲಿಂಗ್. ಸುಮ್ನೆ ಬಿಡಲ್ಲ ನಿನ್ನ. ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ ನಿನ್ ಮೇಲೆ. ಬಿಡೋದಿಲ್ಲ ನಿನ್ನ. ಅಯ್ಯೋ, ಏನಾದ್ರೂ ಮಾಡ್ಕೋ ಡಾರ್ಲಿಂಗ್. ಮೊದ್ಲು ಇದನ್ನ ನೋಡು. ನಿನ್ MMS. ಅದೇನೇ ಆಗ್ಲಿ, ನೀನ್ ತುಂಬಾ ಸೆಕ್ಸಿ. ನಿಜವಾಗ್ಲು ಮಜವಾಗಿತ್ತು. ಪ್ಲೀಸ್ ಡಿಲೀಟ್ ಮಾಡ್ಬಿಡು. ನಿನಗೇನ್ ಬೇಕೋ ಅದನ್ನ ಕೊಡ್ತೀನಿ. ಡೋಂಟ್ ವರಿ, ನೀನ್ ದಿನ ಕೊಡ್ಲೇಬೇಕು. ಮತ್ತೆ ಅದಕ್ಕಿಂತ ಜಾಸ್ತಿನೇ ಡಿಮ್ಯಾಂಡ್ ಇದೆ. ಟೆನ್ಷನ್ ಮಾಡ್ಕೋಬೇಡ, ಏನಾಗಲ್ಲ. ಪ್ರತಿದಿನ 1 ಗಂಟೆ ಮಾತ್ರ ಬಂದೋಗು.
ರೀ, ನೀವು ಕುಡೀರಿ, ನಾನು ನೋಡ್ಕೊಂಡು ಬರ್ತೀನಿ. ಅಯ್ಯೋ ಡಾಲಿ, ಯಾಕೆ ಅಳ್ತಿದ್ಯಾ? ಏನಾಯ್ತು ಮಗಳೇ? ಜೀವಂತವಾಗಿರೋದಕ್ಕಿಂತ ಸಾಯೋದೇ ಮೇಲು. ಬಾವಾ, ನೀವ್ ತಲೆ ಕೆಡಿಸ್ಕೋಬೇಡಿ. ಬೈ ದ ವೇ ಬಾವಾ, ರೋಹಿತ್ ವಿಷಯದಲ್ಲಿ ಏನ್ ಯೋಚನೆ ಮಾಡಿದ್ರಿ? ಪೂನಂ, ಯೋಚನೆ ಮಾಡೋದಕ್ಕೂ ನಂಗೆ ಇಷ್ಟ ಇಲ್ಲ. ನಾನಿಲ್ಲಿ ನನ್ನ ಮಗಳ ಬಗ್ಗೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀನಿ. ನಿನಗೆ ಆ ಮೋಸ್ಗಾರ ರೋಹಿತ್ ಬಗ್ಗೆ ಚಿಂತೆನಾ? ನೀನು ಹೇಳ್ದೆ ಅಂತ ಅವನ್ನ ನನ್ನ ಕಂಪನಿನಲ್ಲಿ ಮ್ಯಾನೇಜರ್ ಆಗಿ ಮಾಡ್ಕೊಂಡೆ. ಅವನು ಎಷ್ಟು ದುಡ್ಡನ್ನ ಹೊಡೆದಿದ್ದಾನೆ ಅಂತ ನಿನಗೇನಾದ್ರೂ ಗೊತ್ತಾ? ಜೈಲಿಗೆ ಹಾಕ್ಸ್ಬೇಕು ಅವನ್ನ. ಅವನು ಹೊರಗೆ ಆರಾಮಾಗಿ ತಿರುಗ್ತಾ ಇದ್ದಾನೆ. ಒಂದ್ ವೇಳೆ ನೀನ್ ಇರ್ಲಿಲ್ಲ ಅಂದ್ರೆ ಅವನು ಜೈಲಲ್ಲಿ ಕೂತ್ಕೊಂಡು ಕಂಬಿ ಎಣಿಸ್ತಾ ಇರ್ತಿದ್ದ. ಪ್ಲೀಸ್ ನೀನ್ ಹೋಗು. ನನಗ್ ಮೊದಲೇ ಡಾಲಿ ಬಗ್ಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ದೇವ್ರಿಗೆ ಗೊತ್ತು ಮುಂದೆ ಏನಾಗತ್ತೆ ಅಂತ. ಇಂಥ ಜೀವನ ಜೀವಿಸೋದಕ್ಕಿಂತ ಸಾಯೋದೇ ಒಳ್ಳೇದು. ಬದುಕಿರಕ್ಕೆ ಇಷ್ಟ ಇಲ್ಲ, ಬದುಕಿರೋ ಹಕ್ಕು ನನಗಿಲ್ಲ. ಐ ವಾಂಟ್ ಟು ಡೈ. ಎಲ್ಲ ಮುಗ್ದೋಯ್ತು. ನನ್ ಬದುಕು ಹಾಕಿ ಕಳ್ಕೊಂಡೆ. ಡಾಲಿ, ಏನ್ ಹೇಳ್ತಾ ಇದ್ಯಾ? ಏನಾಯ್ತು? ಅದೇ ನಿಮಗ್ ಬೇಕಾಗಿದ್ದಿದ್ದು. ಸಾಕು, ತುಂಬಾನೇ ಮಾತಾಡ್ತಿದ್ಯಾ. ಏನ್ ಅನ್ಕೊಂಡಿದ್ಯಾ ನೀನು? ಬಾಯಿಗೆ ಬಂದಿದ್ದು ಹೇಳ್ತೀಯಾ? ಏನ್ ಬೇಕಾದ್ ಮಾತಾಡ್ತಾನೆ ಇದ್ಯಾ? ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಮದ್ವೆ 8 ವರ್ಷ ಆದ್ರೂ ನಾನಿನ್ನ ಅಮ್ಮನೇ ಆಗಿಲ್ಲ. ಅದು ನಿನ್ಗೋಸ್ಕರನೇ. ಅದ್ ಯಾಕಂದ್ರೆ ಮೊದಲನೇ ತಪ್ಪು ನಾನೇ ಅಪ್ಪನ ಮದ್ವೆ ಹಾಕ್ಬಿಟ್ಟು ಮಾಡ್ದೆ. ಮತ್ತೆ ನಾನು ಅಮ್ಮ ಆಗಿ ಮತ್ತೆ 2ನೇ ತಪ್ಪು ಮಾಡಕ್ ಇಷ್ಟ ಇರ್ಲಿಲ್ಲ. ನೀನ್ ನೋಡಿದ್ರೆ ನನ್ನನ್ನೇ ದ್ವೇಷಿಸ್ತಿದ್ಯಾ. ಏನ್ ಬೇಕು? ನಿನ್ನಪ್ಪನ್ಗೆ ವಿಚ್ಛೇದನ ಕೊಡ್ಲಾ? ಸರಿ ಆಯ್ತು, ನಾನು ಇವತ್ತೇ ವಕೀಲರ ಹತ್ರ ಹೋಗ್ಬಿಟ್ಟು ಕೇಸ್ ಫೈಲ್ ಮಾಡ್ತೀನಿ. ಕ್ಷಮಿಸ್ಬೇಡಿ ನನ್ನ. ಪ್ಲೀಸ್ ಹೆಲ್ಪ್ ಮೀ. ನನ್ನ ಅವನಿಂದ ಕಾಪಾಡಿ. ಯಾರಿಂದ? ರೋನಿಯಿಂದ. ಯಾರು ರೋನಿ? ಅಮ್ಮ, ರೋನಿ ಅವತ್ತು ನಾನು ಪಬ್ಲಿಕ್ ಹೋಗಿದ್ನಲ್ಲ, ಅವತ್ತು ನಾನು ಕೋಪದಲ್ಲಿ ಕುಡಿದ್ಬಿಟ್ಟಿದ್ದೆ. ಬರುವಾಗ ದಾರಿಯಲ್ಲಿ ರೋನಿ ಸಿಕ್ಕಿದ್ದ. ರೋನಿ ನಿನ್ಗೇನ್ ಮಾಡ್ದಮ್ಮ? ಇವಾಗ ಹೇಳಿ ಅಮ್ಮ,
ಈ ತರ ಬದುಕೋಕ್ಕಿಂತ ಸಾಯೋದು ಒಳ್ಳೇದಲ್ವಾ? ಎಷ್ಟು ವರ್ಷದಿಂದ ನಾನು ಇದನ್ನು ಕೇಳಕ್ಕಂತ ಕಾಯ್ತಾ ಇದ್ದೆ ಗೊತ್ತಾ ಡಾಲಿ. ಇವತ್ತು ನಾನು ಕೇಳಿದ್ದೀನಿ ಅಮ್ಮ. ನಾನು ಹಿಂಗೆ ಮಾತು ಕೊಡ್ತೀನಿ, ನನ್ನ ಮಗಳನ್ನ ನಾನು ಆ ದುಷ್ಟ ರಾನಿನ್ ಮುಷ್ಟಿಯಿಂದ ನಿನ್ನ ಕಾಪಾಡ್ತೀನಿ. ಅಮ್ಮ, ಅವನೇ ಕಾಲ್ ಮಾಡ್ತಿರೋದು. ಕೊಡು, ನಾನು ಮಾತಾಡ್ತೀನಿ ಅವನ ಹತ್ರ. ಡಾರ್ಲಿಂಗ್, ನೀನಂತೂ ಹೋದೆ. ಈಗ್ಲೂ ಕೂಡ ನಿನ್ ನೆನಪು ನನ್ನ ಹಾಸಿಗೆ ಮೇಲೆ ಆಯಾಗಿದೆ. ಏನೋ ಬೇಕು ನಿನ್ಗೆ? ಹಾ ಡಾಲಿ? ಡಾಲಿ ಅಲ್ಲ, ಅವಳ ಅಮ್ಮ ಮಾತಾಡ್ತಿರೋದು. ಅಯ್ಯೋ ದೇವ್ರೆ, ಹೇಗ್ ಕಿರ್ಚಾಡ್ತಾ ಇದ್ದವಳು ಇವಳು. ಕಿರ್ಚಾಡ್ಬೇಡ. ಓ, MMS ತೋರ್ಸಿದ್ಮೇಲೂ ಅವಳು ಮನೆಯವ್ರಿಗೆಲ್ಲ ಹೇಳಿದ್ದಾಳ? ಮನೆಯವ್ರಿಗಲ್ಲ, ಅವಳು ಅವಳ ಅಮ್ಮನ್ಗೆ ಹೇಳಿದಾಳೆ. ನಿನಗೇನ್ ಬೇಕೋ ಸಿಗುತ್ತೆ. ನಾನು ನನ್ನ ಮಗಳ ಭವಿಷ್ಯ ಕಾಪಾಡಕ್ಕೆ ಏನಾದ್ರೂ ಮಾಡ್ತೀನಿ. ಹಾಗಾದ್ರೆ ನೆನ್ಪಿಟ್ಕೋ, ನಾನು ಒಂದು ಬಟನ್ ಪ್ರೆಸ್ ಮಾಡಿದ್ರೆ ನಿನ್ ಮಗಳು ಹಾಟ್ ಪಾರ್ನ್ ಸ್ಟಾರ್ ಆಗ್ತಾಳೆ. ನಾಲಾಯಕ್ ನನ್ ಮಗ. ಡಾಲಿ, ನನ್ನ ಮಗಳೇ ಇಲ್ಲಿ ಕೇಳೋ, ಅವ್ನು ಏನೂ ಮಾಡಕ್ಕಾಗಲ್ಲ. ನಾನಿರ್ಬೇಕಾದ್ರೆ ನಿನಗೆ ಗೊತ್ತಾ ರೋಹಿತ್, ನೀನ್ ಮತ್ತೆ ನಮ್ಮ ಆಫೀಸ್ಗೆ ವಾಪಸ್ ಬರ್ತೀಯಾ ಅನ್ನಿಸ್ತಾ ಇಲ್ಲ ನನ್ಗೆ. ಹಾಗೆ ನಿನ್ ಜೊತೆ ನನ್ ಮದ್ವೆ ಮಾಡೋದಕ್ಕೆ ನಮ್ಮ ಬಾವ ಒಪ್ತಾ ಇಲ್ಲ. ಮತ್ತೆ ನಾನು ಪ್ರಯತ್ನ ಮಾಡಿದ್ರೆ ನಮ್ಮ ಬಾವ ನನ್ನ ಹೆಸರಲ್ಲಿ ಏನೇನ್ ಮಾಡ್ಬೇಕಂತಿದಾರಲ್ಲ ಅದ್ ಯಾವತ್ತೂ ಕೊಡೋದಿಲ್ಲ. ಹಾ, ನನಗೂ ಹಾಗೆ ಅನ್ಸುತ್ತೆ. ನಿಮ್ ಬಾವನ್ಗೆ ಎಂತ ಪಾಠ ಕಲಿಸ್ತೀನಿ ನೋಡ್ತಾ ಇರು. ಆಕಾಶದಲ್ಲಾಗ್ಲಿ ಭೂಮಿಲಾಗ್ಲಿ ಇರಕ್ಕಾಗ್ಬಾರ್ದು. ಅವ್ರನ್ನ ಎಲ್ಲೂ ಇರಕ್ ಬಿಡಲ್ಲ. ಆದ್ರೆ ನೀನ್ ಏನ್ ಮಾಡ್ತೀಯಾ? ಬರೀ ನೀನ್ ನೋಡ್ತಾ ಇರು. ಸಮಯ ಬಂದಾಗ ನಿನಗೆ ಎಲ್ಲ ಗೊತ್ತಾಗತ್ತೆ. ಅಮ್ಮ, ನನ್ನ ಅಪ್ಪಂಗೆ ಏನೋ ಕಾರಣ ಹೇಳಿ ಹೊರಗಡೆ ಕಳ್ಸಿದೀನಿ. ಮತ್ತೆ ನಿಮಗ್ ಗೊತ್ತಲ್ವಾ, ಅಪ್ಪ ನನ್ನ ಮಾತನ್ನ ಕಡೆಗಣಿಸಲ್ಲ ಅಂತ. ನೋಡ್ತಾ ಇರಿ, ಅಪ್ಪ ನಾಳೆನೆ ಬರೋದು. ಡಾಲಿ, ರಾನಿ ಬರ್ತಾ ಇದ್ದಾನಲ್ವಾ? ಹಾ ಅಮ್ಮ, ಇನ್ನೇನ್ ಬರ್ತಿರ್ತಾನೆ. ನಾನು ಎಲ್ಲ ನೋಡ್ಕೊಳ್ತೀನಿ ಮಗಳೇ. ಬರ್ತಿರೋದಲ್ಲ, ಬಂದಾಯ್ತು. ನೀವ್ ಕರೆದು ನಾನ್ ಬರ್ದೆ ಇರೋದಕ್ಕಾಗುತ್ತಾ? ನಾವು ನಿನ್ಗೇನೆ ಕಾಯ್ತಾ ಇದ್ವಿ ರಾನಿ. ಇವಾಗ ಹೇಳು, ನಿನ್ಗೆ ಎಷ್ಟು ದುಡ್ಡು ಬೇಕು? ನಾವ್ ಎಲ್ಲ ಕೊಡ್ತೀವಿ ಬಿಡು. ಅದೇನಂದ್ರೆ ಆಂಟಿ ಅವರೇ, ದುಡ್ಡೇನೋ ಬೇಕು. ಈ ಹಲ್ಗಳಿಗೆ ಮಾಂಸದ ರುಚಿ ಹತ್ತಿದೆ. ಈಗ ನಿಮ್ಗೆ ಅರ್ಥ ಆಗಿರ್ಬೇಕು ನನ್ಗೇನ್ ಬೇಕು ಅಂತ. ನಿನ್ಗೆಲ್ಲ ಕೊಡಕ್ ತಯಾರಾಗಿದ್ದೀನಿ. ಆದ್ರೆ ಆ ವಿಡಿಯೋನ್ ಮಾತ್ರ ಡಿಲೀಟ್ ಮಾಡ್ಬಿಡು. ನಾನ್ ನನ್ನ ಮಗಳನ್ ಬದಲಾಗಿ ನನ್ ಶೀಲನೆ ಕೊಡ್ತೀನಿ. ನಿನ್ ಕಾಮದ ದಾಹನ ನಾನ್ ತೀರಿಸ್ತೀನಿ. ಬರೀ ನನ್ ಮಗಳನ್ ಬಿಟ್ಬಿಡು. ಅಮ್ಮ, ನೀವ್ ಏನ್ ಹೇಳ್ತಾ ಇದ್ದೀರಾ? ಮಾತಾಡ್ಬೇಡ. ನನಗೊಪ್ಪಿಗೆ ಇದೆ. ಬಾ ಹೋಗೋಣ. ಅವ್ನು ನನ್ನನ್ನಂತೂ ಹಾಳು ಮಾಡ್ದ, ಮತ್ತೀಗ ಅಮ್ಮನ್ನು ಹಾಳು ಮಾಡ್ತಿದ್ದಾನೆ. ಬಾ, ಇವತ್ತು ನಿನ್ ಎಲ್ಲ ಆಸೆನ ಪೂರೈಸ್ತೀನಿ. ಇವಳಿಗೆ ನೋಡೋದಕ್ಕೆ ಮಾತ್ರ ವಯಸ್ಸಾಗಿದೆ, ಆದ್ರೆ ಇವಳಂತೂ ಅವ್ರ ಮಗಳಿಗಿಂತ ಹಾಟ್ ಆಗಿದ್ದಾಳೆ.
ಇನ್ ಮುಂದೆ ರಾತ್ರಿ ಹಗಲು ನನಗೆ ಮಜವಾಗಿರುತ್ತೆ. ಇವತ್ತು ನನ್ನ ಮಗಳಿಗೆ ಈ ವಿಷಯನ ಏನಾದರೂ ಹೇಳಿದ್ರೆ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ತುಂಬಾ ದಿನದಿಂದ ನನ್ನ ಮಗಳಿಗೆ ಕಾಟ ಕೊಡ್ತಾ ಇದ್ದ ಅಲ್ವಾ? ಸೋನಿಯಾ, ಸೋನಿಯಾ, ಮಗಳೇ, ನಿನ್ಗೆ ಯಾವ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ನಾನು ಎಲ್ಲ ಕೆಲಸ ಮುಗಿಸಿದ್ದೀನಿ. ಏನು? ಅವ್ನು ನಿನ್ಗೆ ಯಾವತ್ತೂ ಕಾಟ ಕೊಡಲ್ಲ. ಸಾಕ್, ನಿಲ್ಸು ನಿನ್ ನಾಟಕನ. ಇನ್ನ ಮಿಕ್ಕಿರೋ ಡ್ರಾಮಾನ ಜೈಲಲ್ಲಿ ಆಡುವಂತೆ. ಬಾ. ಇವಳನ್ನ ಜೈಲಿಗೆ ಕರ್ಕೊಂಡೋಗಿ ನಾನ್ ಬಾಡಿ ಮಾಜೂರ್ ಮಾಡ್ಕೊಂಬರ್ತೀನಿ. ಅಮ್ಮ, 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 ನನಗೋಸ್ಕರ ನಿಮ್ ಜೀವನಾನೇ ಬಲಿ ಕೊಟ್ಬಿಟ್ರಿ. ಇವತ್ ನನ್ನ ಹೆತ್ತಮ್ಮ ಇದ್ರು, ಅವರು ಕೂಡ ನನಗೋಸ್ಕರ ಇಷ್ಟು ದೊಡ್ಡ ತ್ಯಾಗ ಮಾಡ್ತಿರ್ಲಿಲ್ಲ.